ಇದರ ಬಗ್ಗೆ ಕೂಡ ತನಿಖೆ. ಉಗ್ರ ಟಾರ್ಗೆಟ್ ಲಿಸ್ಟ್ ನಲ್ಲಿದ್ದಂತ 3 ಪ್ಲೇಸ್ಗಳು ಯಾವುದು ಗೊತ್ತಾ? ಉದ್ಯಾನ್, ಬೇತಾಬ್, ಮನೋರಂಜನ್. ಉಗ್ರರಿಗೆ ನೆರವಾದಂತಹ ಸುಮಾರು 20 ಸಹಾಯಕರ ಗುರುತು ಪತ್ತೆಯಾಗಿದೆ. ಅವರಲ್ಲಿ ಅನೇಕರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಮೂಲಗಳ ಪ್ರಕಾರ 4 ಸಹಾಯವನ್ನ ಮಾಡಿದ್ದಾರೆ, ನೆರವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನಿ ಉಗ್ರರಿಗೆ ಬೇಹುಗಾರಿಕೆಯಲ್ಲಿ ಸಹಾಯವನ್ನ ಮಾಡಿದ್ದಾರೆ. 3 ತಾಣಗಳು ಟಾರ್ಗೆಟ್ ಇತ್ತು. ಒಂದು ಅರುಕಟ್ಟು ಆಘಾತಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಕೂಡ ಸಾಕ್ಷ್ಯಗಳು ಸಿಕ್ಕಿದೆ. 2 ಫೋನ್ಗಳಿಂದ ಸಿಗ್ನಲ್ಗಳನ್ನು ಕೂಡ ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚಿದೆ. ಒಟ್ಟು 2,500 ಶಂಕಿತ ಉಗ್ರರನ್ನ ಗುರುತು ಮಾಡಿದ್ದಾರೆ. 186 ಮಂದಿ ಇನ್ನೂ ಬಂಧನದಲ್ಲಿದ್ದು ವಿಚಾರಣೆ ಕೂಡ ನಡೀತಾ ಇದೆ. ನನ್ನ 2 ಸಹೋದ್ಯೋಗಿಗಳು ಕಾಶ್ಮೀರದಲ್ಲಿದ್ದು ಅಲ್ಲಿಂದ ಕ್ಷಣದ ಮಾಹಿತಿಯನ್ನು ಕೊಡ್ತಿದ್ದಾರೆ. ಅಭಿಷೇಕ್ ಉರಿಯಲ್ಲಿದ್ದಾರೆ, ರಂಜಿತ್ ಬಂಡೀಪುರದಲ್ಲಿದ್ದಾರೆ. ನಿಮಗೆ LOC ಬಾರ್ಡರ್ನಿಂದ ಅಲ್ಲೆಲ್ಲ ಏನೆಲ್ಲ ಚಲನವಲನ ಆಗ್ತಾ ಇದೆ, ಅಲ್ಲಿ ಯಾವ ರೀತಿಯಾಗಿ ಮೂಮೆಂಟ್ಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಬ್ಬರು ಕೂಡ ಈಗ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾರೆ. ಮೊದಲಿಗೆ ಅಭಿಷೇಕ್ ಬಳಿ ಹೋಗ್ತೀನಿ. ಅಭಿಷೇಕ್, NIA ತನಿಖೆ ಮಾಡಬೇಕಾದ್ರೆ ಒಂದಷ್ಟು ಆಘಾತಕಾರಿ ಅಂಶಗಳು ಪತ್ತೆಯಾಗಿದೆ. ಇವರಿಗೆ ಸಹಾಯ ಮಾಡಿದವರು ಕೆಲವರು ಅರೆಸ್ಟ್ ಆಗಿದ್ದಾರೆ. ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಇವರ ಪ್ಲಾನ್ ಏನಾಗಿತ್ತು ಅನ್ನೋದ್ರ ಬಗ್ಗೆ NIA ತನಿಖೆ ಸಂದರ್ಭದಲ್ಲಿ ಮಾಹಿತಿ ರಿವೀಲ್ ಆಗಿದೆ. ಮಾಹಿತಿ ಏನು ಕೊಡ್ತೀರಿ ಅಭಿಷೇಕ್? ನಾಗೇಂದ್ರ ಬಾಬು, ಮೊದಲನೇ ಆಘಾತಕಾರಿ ಅಂಶ ಅಂದರೆ ಕೇವಲ ಇದೊಂದು ಟಾರ್ಗೆಟ್ ಆಗಿರಲಿಲ್ಲ. ಈ ಟಾರ್ಗೆಟ್ನ ಹೊರತುಪಡಿಸಿ ಇನ್ನೂ 3 ಟಾರ್ಗೆಟ್ಗಳಿತ್ತು. ಅಲ್ಲಿ ಹೆಚ್ಚಿನ ಭದ್ರತಾ ವ್ಯವಸ್ಥೆ ಇತ್ತು. ಅಲ್ಲಿ ನಮ್ಮ ಕೆಲಸ ಸಲೀಸಾಗಿ ಆಗುವಂಥದ್ದು ಕಷ್ಟ ಅನ್ನೋದು ಕಾರಣದಿಂದಾಗಿ ಪೆಹಲ್ಗಾವ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ಮೊದಲನೇ ಪಾಯಿಂಟ್ ಆಗುತ್ತೆ. ಅದ್ರ ಜೊತೆಗೆ ಸುಮಾರು ಶಂಕಿತ ಉಗ್ರರಾದ 2,500 ಜನರ ಮೇಲೆ ಕಣ್ಣಿರುವಂಥದ್ದು, 186 ಜನರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಿರುವಂಥದ್ದು, 20 ಜನ ನೇರವಾಗಿ ಈ ಒಂದು ಕೃತ್ಯಕ್ಕೆ ಸಹಾಯ ಮಾಡಿರೋರು ಯಾರು ಅಂತ ಪತ್ತೆ ಹಚ್ಚಿರುವಂಥದ್ದು, 4 ಜನ ಆಶ್ರಯ ಕೊಟ್ಟೋರಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಮಾಡಿದವ್ರು ಇರ್ಬೋದು, ಐಡಿಯಾಗಳನ್ನು ಕೊಟ್ಟೋರು ಇರ್ಬೋದು, ದಾರಿಗಳನ್ನು ತೋರಿಸಿದವ್ರು ಇರ್ಬೋದು, ಕನ್ವೆ ಮಾಡಿದವ್ರು ಇರ್ಬೋದು, ಅದ್ರ ಜೊತೆಗೆ ಅಲ್ಲಿರುವಂಥ ಲೋಕಲ್ಗಳನ್ನು ಕನ್ಫ್ಯೂಸ್ ಮಾಡಿದವ್ರು ಇರ್ಬೋದು. ಈ 4 ಜನರು ಕೂಡ ಯಾರು ಅಂತ ಪತ್ತೆ ಆಗಿದೆ. ಈಗಾಗಲೇ ನೀವೇ ತಿಳಿಸಿದಂತೆ 3 ಸ್ಯಾಟಲೈಟ್ ಫೋನ್ಗಳ ಬಳಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಸೊ ಸ್ಯಾಟಲೈಟ್ ಫೋನ್ಗಳು ಯಾರು ಬಳಸ್ತಾರೆ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಒಂದು ತೀರಾ ಸೀಕ್ರೆಟ್ ಇನ್ಫಾರ್ಮೇಷನ್ ಇದ್ದಾಗ ಸೇನೆಗಳು ಬಳಸುವಂಥದ್ದು. ಆದರೆ ಇದನ್ನು ಪಾಕಿಸ್ತಾನದಲ್ಲಿ ಯಾರು ಬಳಸ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಈಗಾಗಲೇ ಗೊತ್ತಿರುವಂಥದ್ದು. ಅದ್ರ ಜೊತೆಗೆ ಯಾವನೇ ಒಬ್ಬ ತಪ್ಪಿತಸ್ಥ, ಕಳ್ಳ ಆಗಿರ್ಬೋದು, ಆರೋಪಿ ಆಗಿರ್ಬೋದು, ಒಂದಲ್ಲ ಒಂದು ಸುಳಿವನ್ನು ಬಿಟ್ಟು ಹೋಗಂಗೆ 2 ಮೊಬೈಲ್ ನೆಟ್ವರ್ಕ್ಗಳನ್ನು ಈಗಾಗಲೇ ಪತ್ತೆ ಹಚ್ಚಿರುವಂಥದ್ದು NIA ವತಿಯಿಂದ ಆ ತನಿಖೆ ಸಂದರ್ಭದಲ್ಲಿ. ಒಂದಂತೂ ಖಂಡಿತವಾಗಿ ಈ ಒಂದು NIA ತನಿಖೆಯಲ್ಲಿ ಗೊತ್ತಾಗ್ತಿರುವಂಥದ್ದು ಏನಂದರೆ, ಈ 4 ಜನ ಉಗ್ರರು ಆ ದಿನ ಬಂದಿರಲಿಲ್ಲ, ಬದಲಾಗಿ 2 ದಿನ ಮೊದಲೇ ಬಂದಿದ್ರು. ಬಂದಂಥ ಸಂದರ್ಭದಲ್ಲಿ ಅವರು ಎಲ್ಲಿ ಉಳಿದಿದ್ರು, ಯಾರ ಮನೇಲಿ ಉಳಿದಿದ್ರು, ಅವ್ರು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಹೇಗೆ ಸೇಫ್ ಆಗಿದ್ರು, ಆ ಸೇಫ್ ಹೌಸ್ ಯಾವುದಾಗಿತ್ತು, ಆ ಸೇಫ್ ಹೌಸ್ನಿಂದ ಘಟನೆ ನಡೆದಂಥ ಸ್ಥಳಕ್ಕೆ ಎಷ್ಟು ದೂರ ಆಯಿತು, ಇದಿಷ್ಟು ಮಾತ್ರವಲ್ಲದೆ ಅವರ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಯಾವ ರೀತಿ ಇತ್ತು, ಅವರನ್ನು ಪೆಹಲ್ಗಾವ್ಗೆ ಅಷ್ಟು ಈಸಿಯಾಗಿ ಕರ್ಕೊಂಬಂದಿದ್ದು ಯಾರಾಗಿದ್ರು. ಒಂದಿಷ್ಟು ಭಾಷೆ ಅಂತೂ ಬೇರೆ ರೀತಿ ಇದ್ದೇ ಇರುತ್ತೆ. ಸುಮಾರು 20ರಿಂದ 30 ಕಿಲೋಮೀಟ್ರು ಬದಲಾಯಿತು ಅಂದಾಗ ಭಾಷೆಯ ಪ್ರಭಾವ ಬೇರೆ ಇರುತ್ತೆ. ಆದರೆ ಆ ಭಾಷೆಯ ಪ್ರಭಾವ ಗೊತ್ತಾಗದೇ ಇರೋ ರೀತಿ ಈ 4 ಜನರನ್ನು ಸಾಗಿಸಿದ್ದು ಹೇಗೆ, ಅವರಿಗೆ ವೆಪನ್ಗಳನ್ನು ಎಲ್ಲಿ ಕೊಡಲಾಯಿತು, ಯಾರು ಮರೆ ಮಾಡಿಸಿಟ್ಟಿದ್ರು, ಯಾವುದೇ ಒಂದು ಸ್ಥಳದಲ್ಲಿ ಏನೇ ಮರೆ ಮಾಡಬೇಕು ಅಂದ್ರೂ ಸ್ಥಳೀಯರ ಸಹಾಯ ಬೇಕಾಗಿರುತ್ತೆ. ಆ ಸ್ಥಳೀಯರು ಯಾರು ಅಂತ ಈಗ NIA ಗುರ್ತಿಡಿದಿರುವಂಥದ್ದು. ಆ 4 ಜನ ಮಾತ್ರ ಅಲ್ಲ, 20 ಜನ ಮಾತ್ರವಲ್ಲ, ಇಷ್ಟು ಜನ ಯಾರ ನೆಟ್ವರ್ಕ್ನಲ್ಲಿದ್ದರು, ಈ ನೆಟ್ವರ್ಕ್ನಲ್ಲಿರೋರು ಯಾವ ರೀತಿ ಆಪರೇಟ್ ಮಾಡ್ತಿದ್ರು, ಇವರಿಷ್ಟು ಜನಕ್ಕೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಿದ್ದು ಯಾರು. ನೀವು ಹೇಳ್ದಂತೆ ರಿವರ್ಸ್ ಆಪರೇಷನ್ ಅನ್ನ NIA ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅನೇಕ ಆಘಾತಕಾರಿ ಅಂಶಗಳು ಬಯಲಾಗಿರುವಂಥದ್ದು. ಸೊ ಇಲ್ಲಿ NIA ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಮಾಹಿತಿಯನ್ನು ಒಮ್ಮೆಲೆ ಬಿಡೋದಿಲ್ಲ. ಯಾಕಂದರೆ ದೇಶದ ಭದ್ರತೆಯ ವಿಚಾರವಾಗಿರೋದ್ರಿಂದ ಈ ಒಂದು ಹೊರಬಂದಿರೋಂಥ ಇನ್ಫಾರ್ಮೇಷನ್ ಇಂದ ಮತ್ತೇನಾದರೂ ಬೇರೆ ದೇಶದ ಅಥವಾ ವೈರಿ ದೇಶ ಪ್ಲಾನ್ ಮಾಡ್ಬೋದು ಅನ್ನೋದು ಕಾರಣದಿಂದಾಗಿ ಅಗತ್ಯವಿರುವಂಥ ಸಂದೇಶವನ್ನು ಮಾತ್ರ ಈಗ ಕೊಟ್ಟಿದೆ. ಅಂದರೆ ನಿಮ್ಮ ಹ್ಯಾಂಡ್ಲರ್ಗಳು ಯಾರಿದ್ರು, ನಿಮ್ಮ ವ್ಯಕ್ತಿಗಳು ಯಾರಿದ್ರು, ಅಷ್ಟು ಜನ ನಮಗೆ ಗೊತ್ತಾಗಿದೆ. ನಾವು
ನಾವು ಅವರನ್ನು ಹದ್ದು ಬಸ್ತಿನಲ್ಲಿಟ್ಟಿದ್ದೇವೆ, ಅವ್ರ ಮೇಲೆ ಹದ್ದಿನ ಕಣ್ಣನ್ನು ಕೂಡ ಇಟ್ಟಿದ್ದೇವೆ. ಇನ್ನೇನಾದರೂ ನೀವು ಬಾಲ ಬಿಚ್ಚುವಂತಿದ್ರೆ ಅದು ನಾವು ಕತ್ತರಿಸಲಿಕ್ಕೆ ಗೊತ್ತು ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಮಾತ್ರ ಇಷ್ಟು ಇನ್ಫಾರ್ಮೇಷನನ್ನು ಈಗ ರಿವೀಲ್ ಮಾಡಿರುವಂಥದ್ದು. ಇದಿಷ್ಟು ಒಂದು ಕಡೆ ಆದರೆ ನಾಗೇಂದ್ರ ಬಾಬು, ನಾನಿರುವಂಥ ಸ್ಥಳದಲ್ಲಿ ಬೆಳಿಗ್ಗೆ ರಾತ್ರಿ ಅನ್ನೋದಿಲ್ಲ, ಹೆಲಿಕಾಪ್ಟರ್ಗಳು ಓಡಾಟ ಮುಂದುವರಿತಾನೆ ಇದೆ. ಇಲ್ಲಿಗೆ ಮತ್ತೊಂದು ಸಂದೇಶ ಕೂಡ ಪಾಕಿಸ್ತಾನಕ್ಕೆ ರೀಚ್ ಆಗಿರುವಂಥದ್ದು. ನೇರವಾಗಿ NIA ಕೊಟ್ಟಿರುವಂಥ ಸಂದೇಶ ಏನು ಅಂದರೆ, ನೀವು ಅಲ್ಲಿ ಕೂತು ಏನು ಮಾಡ್ತಾ ಇದ್ದೀರಾ ಅದು ನಮಗೆ ಪೂರ್ತಿಯಾಗಿ ಗೊತ್ತಿದೆ, ಎಲ್ಲಿಗೆ ನಾವು ಕತ್ರಿ ಹಾಕಬೇಕು ಅನ್ನೋದು ಗೊತ್ತಿದೆ ಅನ್ನೋ ಅಂಶವನ್ನ ನೇರವಾಗಿ ಹಾಗೆ ಸಂಪರ್ಕದಲ್ಲೇ ರೀ. ಈಗ ಇದರ ಬಗ್ಗೆ ಕೂಡ ತನಿಖೆ, ಉಗ್ರ ಟಾರ್ಗೆಟ್ ಲಿಸ್ಟ್ ನಲ್ಲಿದ್ದಂತ 3 ಪ್ಲೇಸ್ಗಳು ಯಾವುದು ಗೊತ್ತಾ? ಉದ್ಯಾನ್, ಬೇತಾಬ್, ಮನೋರಂಜನ್. ಉಗ್ರರಿಗೆ ನೆರವಾದಂತಹ ಸುಮಾರು 20 ಸಹಾಯಕರ ಗುರುತು ಪತ್ತೆ ಆಗಿದೆ. ಅವರಲ್ಲಿ ಅನೇಕರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಮೂಲಗಳ ಪ್ರಕಾರ 4 ಸಹಾಯವನ್ನ ಮಾಡಿದ್ದಾರೆ, ನೆರವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನಿ ಉಗ್ರರಿಗೆ ಬೇಹುಗಾರಿಕೆಯಲ್ಲಿ ಸಹಾಯವನ್ನ ಮಾಡಿದ್ದಾರೆ. 3 ತಾಣಗಳು ಟಾರ್ಗೆಟ್ ಇತ್ತು. ಒಂದು ಅರುಕಟ್ಟು ಆಘಾತಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಕೂಡ ಸಾಕ್ಷ್ಯಗಳು ಸಿಕ್ಕಿದೆ. 2 ಫೋನ್ಗಳಿಂದ ಸಿಗ್ನಲ್ಗಳನ್ನು ಕೂಡ ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚಿದೆ. ಒಟ್ಟು 2,500 ಶಂಕಿತ ಉಗ್ರರನ್ನ ಗುರುತು ಮಾಡಿದ್ದಾರೆ. 186 ಮಂದಿ ಇನ್ನೂ ಬಂಧನದಲ್ಲಿದ್ದು ವಿಚಾರಣೆ ಕೂಡ ನಡೀತಾ ಇದೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ಕಾಶ್ಮೀರದಲ್ಲಿದ್ದು ಅಲ್ಲಿಂದ ಕ್ಷಣದ ಮಾಹಿತಿಯನ್ನು ಕೊಡ್ತಿದ್ದಾರೆ. ಅಭಿಷೇಕ್ ಉರಿಯಲ್ಲಿದ್ದಾರೆ, ರಂಜಿತ್ ಬಂಡೀಪುರದಲ್ಲಿದ್ದಾರೆ. ನಿಮಗೆ LOC ಬಾರ್ಡರ್ನಿಂದ ಅಲ್ಲೆಲ್ಲ ಏನೆಲ್ಲ ಚಲನವಲನ ಆಗ್ತಾ ಇದೆ, ಅಲ್ಲಿ ಯಾವ ರೀತಿಯಾಗಿ ಮೂಮೆಂಟ್ಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಬ್ಬರು ಕೂಡ ಈಗ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾರೆ. ಮೊದಲಿಗೆ ಅಭಿಷೇಕ್ ಬಳಿ ಹೋಗ್ತೀನಿ. ಅಭಿಷೇಕ್, NIA ತನಿಖೆ ಮಾಡಬೇಕಾದ್ರೆ ಒಂದಷ್ಟು ಆಘಾತಕಾರಿ ಅಂಶಗಳು ಪತ್ತೆಯಾಗಿದೆ. ಇವರಿಗೆ ಸಹಾಯ ಮಾಡಿದವರು ಕೆಲವರು ಅರೆಸ್ಟ್ ಆಗಿದ್ದಾರೆ. ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಇವರ ಪ್ಲಾನ್ ಏನಾಗಿತ್ತು ಅನ್ನೋದ್ರ ಬಗ್ಗೆ NIA ತನಿಖೆ ಸಂದರ್ಭದಲ್ಲಿ ಮಾಹಿತಿ ರಿವೀಲ್ ಆಗಿದೆ. ಮಾಹಿತಿ ಏನು ಕೊಡ್ತೀರಿ ಅಭಿಷೇಕ್? ನಾಗೇಂದ್ರ ಬಾಬು, ಮೊದಲನೇ ಆಘಾತಕಾರಿ ಅಂಶ ಅಂದರೆ ಕೇವಲ ಇದೊಂದು ಟಾರ್ಗೆಟ್ ಆಗಿರಲಿಲ್ಲ. ಈ ಟಾರ್ಗೆಟ್ನ ಹೊರತುಪಡಿಸಿ ಇನ್ನೂ 3 ಟಾರ್ಗೆಟ್ಗಳಿತ್ತು. ಅಲ್ಲಿ ಹೆಚ್ಚಿನ ಭದ್ರತಾ ವ್ಯವಸ್ಥೆ ಇತ್ತು. ಅಲ್ಲಿ ನಮ್ಮ ಕೆಲಸ ಸಲೀಸಾಗಿ ಆಗುವಂಥದ್ದು ಕಷ್ಟ ಅನ್ನೋದು ಕಾರಣದಿಂದಾಗಿ ಪೆಹಲ್ಗಾವ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ಮೊದಲನೇ ಪಾಯಿಂಟ್ ಆಗುತ್ತೆ. ಅದ್ರ ಜೊತೆಗೆ ಸುಮಾರು ಶಂಕಿತ ಉಗ್ರರಾದ 2,500 ಜನರ ಮೇಲೆ ಕಣ್ಣಿರುವಂಥದ್ದು. 186 ಜನರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಿರುವಂಥದ್ದು. 20 ಜನ ನೇರವಾಗಿ ಈ ಒಂದು ಕೃತ್ಯಕ್ಕೆ ಸಹಾಯ ಮಾಡಿರೋರು ಯಾರು ಅಂತ ಪತ್ತೆ ಹಚ್ಚಿರುವಂಥದ್ದು. 4 ಜನ ಆಶ್ರಯ ಕೊಟ್ಟೋರಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಮಾಡಿದವರಿರ್ಬೋದು, ಐಡಿಯಾಗಳನ್ನು ಕೊಟ್ಟೋರಿರ್ಬೋದು, ದಾರಿಗಳನ್ನು ತೋರಿಸಿದವರಿರ್ಬೋದು, ಕನ್ವೆ ಮಾಡಿದವರಿರ್ಬೋದು. ಅದ್ರ ಜೊತೆಗೆ ಅಲ್ಲಿರುವಂಥ ಲೋಕಲ್ಗಳನ್ನು ಕನ್ಫ್ಯೂಸ್ ಮಾಡಿದವರಿರ್ಬೋದು. ಈ 4 ಜನರು ಕೂಡ ಯಾರು ಅಂತ ಪತ್ತೆ ಆಗಿದೆ.